ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಈ ಒಂದು ವಿಡಿಯೋದಲ್ಲಿ ಒಂದು ಖತರ್ನಾಕ್ ಲೂಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಒಂದು ಲೂಟ್ನಲ್ಲಿ ಏನಿದೆ ಅಲ್ವಾ, ಸೊ ಇದು ಒಂದು ನಾನೇ ವೆರಿಫೈ ಕೂಡ ಮಾಡಿದ್ದೀನಿ. ಸೊ ಈ ಒಂದು ಲೂಟ್ ಅನ್ನೋದು ಏನಿದೆ ಅಲ್ವಾ, ಇದರಲ್ಲಿ ಮಿನಿಮಮ್ ನಿಮಗೆ $10 ಅನ್ನೋದು ಅರ್ನಿಂಗ್ ಆಗುತ್ತೆ. $10 ಅಂದರೆ ಸೊ ಮಿನಿಮಮ್ ಒಂದು 800 ತನಕ ಇಲ್ಲಿಂದ ನಿಮಗೆ ಅರ್ನಿಂಗ್ ಅನ್ನೋದು ಆಗುತ್ತೆ. ಓಕೆನಾ. ಸೊ ಸೈನ್ ಅಪ್ ಆದರೆ ಸಾಕು, ನಿಮಗೆ ಜಸ್ಟ್ $5 ಅನ್ನೋದು ಕೊಡ್ತಾರೆ. ಓಕೆನಾ. ಸೊ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಸೊ $5 ಅಂದರೆ ನೀವು ಈಟ ಅನ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ $5 ಅಂದರೆ ಒಂದು 400 ಸಮಥಿಂಗ್ ಅನ್ನೋದು ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಇಂಡಿಯಾ ಟು ಐನರ್ ಅಂತ ನಾನು ಕ್ರೋಮ್ನಲ್ಲಿ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡ್ಕೊಂಡ ತಕ್ಷಣ $5 ಅಂತ ಎಂಟರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಐನರ್ನಲ್ಲಿ ನೋಡ್ತಾ ಇರ್ಬೋದು. ಸೊ $395 ಆಗುತ್ತೆ. ಓಕೆನಾ. ಸೊ $5. ಓಕೆನಾ. ಸೊ ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದು, ಯಾವ ರೀತಿ ವಿತ್ಡ್ರಾಲ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತಾಗಿ ನಾನು ನಿಮಗೆ ಪೇಮೆಂಟ್ ಪ್ರೂಫ್ ಅನ್ನೋದು ತೋರಿಸ್ತೀನಿ. ಈ ಒಂದು ಅಪ್ಲಿಕೇಶನ್ನಲ್ಲಿ ನಾನು ತೆಗೆದುಕೊಂಡಿದ್ದು ಪೇಮೆಂಟ್ ಪ್ರೂಫ್ ಅನ್ನೋದು ನೀವು ನೋಡ್ತಾ ಇರ್ಬೋದು. ನನಗೆ ಎರ್ಲಿ ಅನ್ನೋದು ಓಪನ್ ಮಾಡ್ತೀನಿ ಗೈಸ್. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ನಾನೊಂದು ಸ್ಕ್ರೀನ್ಶಾಟ್ ಅನ್ನೋದು ಓಪನ್ ಮಾಡಿದ್ದೀನಿ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು $13 ಅನ್ನೋದು ನಾನೀಗ ಪೇಮೆಂಟ್ ಅನ್ನೋದು ತೊಗೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಬೈನಾನ್ಸ್ ಅಕೌಂಟೇ. ಇಲ್ಲಿ ಯಾವ ರೀತಿ ವಿತ್ಡ್ರಾಲ್ ಮಾಡೋ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ತಿಳಿದಿಲ್ಲ ಅಂದರೂ ಕೂಡ ಸೊ ಹಳ್ಳಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು $13 ಮಿನಿಮಮ್ ವಿತ್ಡ್ರಾಲ್ ಇದರಲ್ಲಿ ಎಷ್ಟಿದೆ ಅಂದರೆ $10 ಇದೆ. ಇನ್ನೂ $5 ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಓಕೆನಾ. ಸೊ ಪ್ರತಿಯೊಬ್ಬರು ಸೈನ್ ಅಪ್ ಆ್ಯಂಡ್ ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಇದರಲ್ಲಿ ಸ್ವಲ್ಪ ಹೊತ್ತು ನೀವು ಕಾಯಬೇಕಾಗುತ್ತೆ. ಓಕೆನಾ. ಸೊ ಅಂದರೆ ಭಾಳ ಏನು ಕಾಯಬೇಕಂತೇನಿಲ್ಲ. ಸೊ ಸ್ವಲ್ಪ ಕಾಯಬೇಕು. ಸೊ ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ ನೋಡಿ, ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಬಂದುಬಿಟ್ಟು ಜಾಯ್ನ್ ಆಗಿ. ಓಕೆನಾ. ಸೊ ಈ ಲೂಟ್ ಯಾರು ಟ್ರೈ ಮಾಡ್ತಿರಲ್ವ, ಸೊ ಪ್ರತಿಯೊಬ್ಬರ ಹತ್ರ ನಿಮ್ಮ ಹತ್ರ ಟೆಲಿಗ್ರಾಮ್ ಇರಲೇಬೇಕು. ಟೆಲಿಗ್ರಾಮ್ ಇರಲಿಲ್ಲ ಅಂದರೆ ಈ ಲೂಟಿಗೆ ನೀವು ಟ್ರೈ ಮಾಡೋಕ್ಕಾಗಲ್ಲ. ಓಕೆನಾ. ಈಗಲೇ ಹೇಳಿದ್ದೀನಿ, ನೋಡ್ತಾ ಇರ್ಬೋದು. ಟೆಲಿಗ್ರಾಮ್ ಇಲ್ಲ ಅಂದರೆ ನಿಮಗೆ ಸೈನ್ ಅಪ್ ಬೋನಸ್ ರಿಸೀವ್ ಅನ್ನೋದು ಆಗಲ್ಲ. ಸೊ ಟೆಲಿಗ್ರಾಮ್ಗೆ ಬಂದುಬಿಟ್ಟು ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮೊದಲಿಗೆ ಏನು ಮಾಡಿ, ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲಿ ಇರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಕೊಡಿ. ಓಕೆ ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕಿನ ಮೇಲೆ ಕ್ಲಿಕ್ ಕೊಡಿ. ಲಿಂಕಿನ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅದು ಬೇರೆ ಲ್ಯಾಂಗ್ವೇಜ್ ಏನಾದರೂ ತೋರಿಸ್ತಾ ಇತ್ತಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡೋದು ಮಾಡಿ. ಏನಿದೆ ಅಲ್ವಾ, ಸೊ ಅದನ್ನ ಸೆಲೆಕ್ಟ್ ಮಾಡಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಂಗ್ಲೀಷ್ನಲ್ಲಿ ಇದು ಶೋ ಆಗುತ್ತೆ. ಓಕೆನಾ. ಸೊ ಮೊದಲಿಗೆ ಏನು ಮಾಡಿ ಅಂದರೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಯೂಸರ್ ನೇಮ್ ಅನ್ನೋದು ಹಾಕಿ. ಓಕೆನಾ. ಸೊ ಇದು ಮಸ್ಟ್ ನಿಮಗೆ ನೆನಪಿರಬೇಕು. ಯಾಕಂದರೆ ಪ್ರತಿ ಟೈಮ್ ನೀವು ಸೈನ್ ಇನ್ ಆಗುವಾಗ ಇದು ಕೇಳುತ್ತೆ. ಓಕೆನಾ. ಸೊ ನಿಮ್ಮ ಒಂದು ನೇಮು ಅದ್ರ ಮುಂದ್ಗಡೆ ಒಂದೆರಡು ನಂಬರ್ಸ್ ಅನ್ನೋದು ಕೊಡಿ. ಓಕೆನಾ. ಸೊ ಅದಾದ ತಕ್ಷಣ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನೋದು ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಇದು ಪ್ರಮೋಷನ್ ಕೋಡ್ ಅಂತ ಏನಿದೆ ಅಲ್ವಾ, ಸೊ ಇದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಓಕೆನಾ. ಸೊ ಇದು ಆಟೋಮೆಟಿಕ್ ತೊಗೊಂಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನ ಎಂಟರ್ ಅನ್ನೋದು ಮಾಡಿ. ಅದನ್ನ ಎಂಟರ್ ಮಾಡ್ಕೊಂಡ ತಕ್ಷಣ ಏನಂದರೆ ಇಲ್ಲಿ ಏರಿಯಾ ಅಂತ ಏನೋ ಒಂದು ಆಪ್ಷನ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು 91 ಅಂತ ಎಂಟರ್ ಮಾಡಿ. ಓಕೆನಾ. ಸೊ 91 ನೀವು ಇಂಡಿಯಾ ನಂಬರ್ನಿಂದ ಯೂಸ್ ಮಾಡ್ತಿರಲ್ವಾ, ಸೊ ಅದು 91 ಎಂಟರ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಅನ್ನೋದು ಎಂಟರ್ ಮಾಡಿ. ಓಕೆನಾ. ಸೊ ಫೋನ್ ನಂಬರ್ ಎಂಟರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆಪ್ಟೈನ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ OTP ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು SMS ಕೋಡ್ ಅಂತ. ಸೊ ಅದನ್ನ ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟರ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಒಂದ್ಸಲ ರಿಜಿಸ್ಟರ್ ಅನ್ನೋಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಸೈನ್ ಇನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅದು ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಸೈನ್ ಇನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಯೂಸರ್ ನೇಮ್ ಅನ್ನೋದು ಹಾಕಬೇಕಾಗುತ್ತೆ. ಓಕೆನಾ. ಸೊ ನೀವು ಯಾವ ಯೂಸರ್ ನೇಮ್ ಅನ್ನೋದು ಕೊಟ್ಟಿದ್ರಲ್ವ ರಿಜಿಸ್ಟರ್ ಆಗುವಾಗ, ಸೊ ಆ ಯೂಸರ್ ನೇಮ್ ಅನ್ನೋದು ಹಾಕಿ ಇಲ್ಲಿ ಪಾಸ್ವರ್ಡ್ ಅನ್ನೋದು ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಏನು ಕ್ಯಾಪ್ಚಾ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದೇ ಒಂದು ಕ್ಯಾಪ್ಚಾ ಅನ್ನೋದು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಕೊಡಿ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ವಿಡಿಯೋಸ್ ಪೂರ್ತಿಯಾಗಿ ನೋಡಿದೆ. ನೀವು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಿಂಕಿನ ಮೇಲೆ ಕ್ಲಿಕ್ ಹಿಡ್ಕೊಂಡ್ಬಿಟ್ಟು ಏನಾದರೂ ನೀವು ರಿಜಿಸ್ಟರ್ ಆದ್ರಂದರೆ ಸೊ ಇದರಲ್ಲಿ ಯಾವುದೇ ಒಂದು ಸೈನ್ ಅಪ್ ಬೋನಸ್ ನಿಮಗೆ ರೇಷೋ ಅನ್ನೋದು ಆಗಲ್ಲ. ಓಕೆನಾ. ಸೊ ಅದಕ್ಕೆ ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗಿ ನೋಡಿ. ಸೊ ಸೈನ್ ಅಪ್ ಬೋನಸ್ ರೇಷೋ ಆಗಿ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ಸೊ ಗೈಸ್ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲಿಗೆ ಪ್ರತಿಯೊಬ್ಬರು ವಿತ್ಡ್ರಾಲ್ ಮಾಡ್ಕೋಬೇಕಂದ್ರೆ ನಾನು ಹೇಳಿದಂಥ ಈ ಟ್ರಿಕ್ ಅನ್ನೋದು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಸೊ ಮೊದಲಿಗೆ ಏನು ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಲಾಸ್ಟಿಗೆ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಫ್ರೆಂಡ್ಸ್ ಒಂದ್ಸಲ ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಇದೆ. 5U ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದು ನಿಮಗೆ 0 ಅಂತ ಕಾಣಿಸುತ್ತೆ. ಓಕೆನಾ. ಸೊ ಇದು 0 ಕಾಣಿಸುತ್ತೆ. ಅದು 5 ಅಂದರೆ 5U ಅಂದರೆ 5 USDT ಅಂದರೆ $5 ಅಂತ ಅರ್ಥ. ಓಕೆನಾ. ಸೊ ನನಗೆ 5 ಸೈನ್ ಅಪ್ ಬೋನಸ್ ಆಗಿ ರಿಸೀವ್ ಅನ್ನೋದಾಗಿದೆ. ಸೊ ರಿಸೀವ್ ಆಗೋಕ್ಕೆ ನಾನು ಏನು ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ $5 ನಿಮಗೆ 0 ಅಂತ ತೋರಿಸ್ತಾ ಇರುತ್ತೆ. ಓಕೆನಾ. ಸೊ ಯಾವುದೇ ಒಂದು ಬೇಜಾರಾಗುವಂಥ ಸನ್ನಿವೇಶ ಅಲ್ಲ. ಸೊ ನಾನು ನಿಮಗೆ ತಿಳಿಸ್ತೀನಿ ಸೈನ್ ಅಪ್ ಬೋನಸ್ ಯಾವ ರೀತಿ ಕ್ಲೈಮ್ ಮಾಡಿಕೊಳ್ಳೋದಂತ. ಸೊ ಮೊದಲಿಗೆ ಏನು ಮಾಡಿ, ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ ನಿಮ್ಮ ಹತ್ರ ಟೆಲಿಗ್ರಾಮ್ ಇರಲೇಬೇಕು ಅಂತ. ಓಕೆನಾ. ಸೊ ಮೊದಲಿಗೆ ಈಗ ಏನು ಮಾಡಿ ಅಂದರೆ ಟೆಲಿಗ್ರಾಮ್ ಅನ್ನೋದು ಓಪನ್ ಅನ್ನೋದು ಮಾಡಿ. ಸೈನ್ ಅಪ್ ಬೋನಸ್ ನಿಮಗೆ ಬೇಕು ಅಂದರೆ ಓಕೆ ಫ್ರೆಂಡ್ಸ್, ಟೆಲಿಗ್ರಾಮ್ ಓಪನ್ ಮಾಡಿ. ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ 3 ಲೈನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಿಮ್ಮ ಒಂದು ಮೇಲ್ಗಡೆ ಒಂದು ಆಪ್ಷನ್ ಇದೆ. ಇಲ್ಲಿ 3 ಲೈನ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಎಡಿಟ್ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ಸ್ಟೆಪ್ಸ್ ಅನ್ನೋದು ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಎಡಿಟ್ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ.
ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ನೀವು ಏನು ಮೊದಲು ನೇಮ್ ಎಂಟರ್ ಅನ್ನೋದು ಮಾಡಿದಿರಲ್ವ, ಸೊ ಅದನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಓಕೆನಾ. ಸೊ ಸೈನ್ ಅಪ್ ಬೋನಸ್ ಬರುವವರೆಗೆ ಮಾತ್ರ. ಸೊ ಅದನ್ನು ಕ್ಲಿಯರ್ ಮಾಡಿ, ಅದನ್ನ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಫಾರ್ಮೆಟ್ನಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ WT91 ಓಕೆನಾ, ಸ್ಪೇಸ್ ಬಿಡಿ ID ಅಂತ ಹಾಕಿ, ಸೊ 2 ಟಿಕಾ ಅಂತ ಇದೆಯಲ್ವಾ, ಸೊ ಅದನ್ನ ಕೊಡಿ. ಈ ನಂಬರ್ ಅನ್ನೋದು ಎಂಟರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಯಾವ ನಂಬರ್ ಎಂಟರ್ ಮಾಡ್ಕೋಬೇಕಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಾಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಸೊ ನಾನು ನಿಮಗೆ ಎಕ್ಸಾಂಪಲ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ID ಅನ್ನೋದು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ ನಾನು ನಿಮಗೆ ಸಿಂಪಲಾಗಿ ತಿಳಿಸಿ ನೋಡಿ, WT91 ಅಂತ ಎಂಟರ್ ಮಾಡಿ, ID ಅಂತ ಎಂಟರ್ ಮಾಡ್ಕೊಂಡ್ಬಿಟ್ಟು ಆ್ಯಡು ಟಿಕ್ಕಿ ಅನ್ನೋದು ಕೊಡಿ ಓಕೆನಾ. ಸೊ ಕೀಬೋರ್ಡ್ನಲ್ಲಿ ಇರುತ್ತೆ, ಅದನ್ನ ಅಷ್ಟು ಕೊಡಿ. ಅಷ್ಟು ಕೊಟ್ಟ ತಕ್ಷಣ ಏನು ಮಾಡಿ ಅಂದರೆ, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡಿ ಓಕೆನಾ. ಆ್ಯಪ್ನಲ್ಲಿ ಇಲ್ಲಿ ID ಅಂತ ಒಂದು ಆಪ್ಷನ್ ಇದೆ ಓಕೆನಾ. ಸೊ ಒಂದು ಸ್ವಲ್ಪ ಲೋಡ್ ಆಯಿತು. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ID ಅಂತ ಒಂದು ಆಪ್ಷನ್ ಇದೆ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು 32 ಅಂತ ಒಂದು ID ಆಪ್ಷನ್ ಇದೆ ಅಲ್ವಾ. ಸೊ ಆ ಒಂದು ID ಅನ್ನೋದು ನೀವು ಅಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ 320464 ಅಂತ ಇದೆಯಲ್ವಾ. ಸೊ ಅದು ನಾನು ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನನ್ನ ID ಅನ್ನೋದು ಎಂಟರ್ ಮಾಡ್ಕೊತೀನಿ. ಇಷ್ಟು ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ರೈಟ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಸೊ ನಿಮ್ಮದೇ ID ಎಂಟರ್ ಮಾಡಿ. ಸೊ ಇಲ್ಲಿ ಬೇರೆ ಒಂದು ಏನಾದರೂ ತಪ್ಪು ಎಂಟರ್ ಮಾಡಿದರೆ ನಿಮಗೆ ಅಮೌಂಟ್ ಯಾವುದೇ ಕಾರಣಕ್ಕೂ ರಿಸೀವ್ ಅನ್ನೋದು ಆಗಲ್ಲ ಓಕೆನಾ. $5 ಓಕೆನಾ. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇಷ್ಟಾದ ಮೇಲೆ ಬ್ಯಾಕ್ ಅನ್ನೋದು ಬನ್ನಿ. ಬ್ಯಾಕ್ ಬಂದ ತಕ್ಷಣ ನಾನು ಟೆಲಿಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಆದ ತಕ್ಷಣ ಸೊ ಗ್ರೂಪ್ ಲಿಂಕ್ ಅಂತ ಒಂದು ಕೊಟ್ಟಿರ್ತೀನಿ ಓಕೆನಾ. ಸೊ ಅದು ಗ್ರೂಪ್ ಲಿಂಕ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತೀನಿ ನೋಡಿ. ಸೊ ಇಲ್ಲಿ ಗ್ರೂಪ್ ಲಿಂಕ್ ಅಂತ ಏನಿದೆ ಅಲ್ವಾ, ಸೊ ಇದ್ರ ಮೇಲೆ ಜಸ್ಟ್ ಒಂದು ಸಲ ಕ್ಲಿಕ್ ಅನ್ನೋದು ಕೊಡಿ. ಇದ್ರ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಗ್ರೂಪಿಗೆ ಜಸ್ಟ್ ಜಾಯ್ನ್ ಆಗಿ ಗೈಸ್ ಓಕೆನಾ. ಸೊ ಈ ಗ್ರೂಪಿಗೆ ಜಾಯ್ನ್ ಆಪ್ಷನ್ ಬರುತ್ತೆ. ಇಲ್ಲಿ ಜಸ್ಟ್ ಜಾಯ್ನ್ ಆದ್ರೆ ಸಾಕು, ವಿತಿನ್ ನೀವು ಜಾಯ್ನ್ ಆದ ಒಂದು ಅರ್ಧ ತಾಸಿನಲ್ಲಿ ನಿಮ್ಮ ಅಮೌಂಟ್ ಅನ್ನೋದು $5 ಅನ್ನೋದು ಸಿಗುತ್ತೆ ಓಕೆನಾ. ಸೊ ಇಲ್ಲಿ ಜಾಯ್ನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಬೇಕಾದ್ರೆ ಇಲ್ಲಿ ನೋಡ್ಕೋಬೋದು ಎಲ್ಲರೂ ID ಹಾಕಿಬಿಟ್ಟು ಜಾಯ್ನ್ ಆಗ್ತಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದಲ್ವಾ. ಸೊ ಇವ್ರಿಗೆಲ್ಲರಿಗೂ ಕೂಡ ಸೈನ್ ಅಪ್ ಬೋನಸ್ ಅನ್ನೋದು ರಿಶ್ಯೂ ಆಗ್ತಾ ಇದೆ. ಈ ಸೈನ್ ಅಪ್ ಬೋನಸ್ಸು ಸೊ ಎಷ್ಟು ದಿನ ರಿಶ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ. ಸೊ ಇದನ್ನ ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು ಅವರು ಸೈನ್ ಅಪ್ ಬೋನಸ್ಸು ಓಕೆನಾ. ಸೊ ಇವಾಗ ಸದ್ಯಕ್ಕೆ ರಿಶ್ಯೂ ಅನ್ನೋದು ಆಗ್ತಾ ಇದೆ, ಹಾಗಾಗಿ ನಾನು ವಿಡಿಯೋ ಅನ್ನೋದು ಮಾಡಿದ್ದೀನಿ. ಸೊ ಇಷ್ಟು ಆದ ತಕ್ಷಣ ಏನು ಮಾಡಿದರೆ, ಸೊ ಬ್ಯಾಕ್ ಬನ್ನಿ, ಒಂದು ಅರ್ಧ ತಾಸು ಅಥವಾ 1 ತಾಸು ಬಿಟ್ಟು ಈ ಒಂದು ವೆಬ್ಸೈಟ್ ಇದೆಯಲ್ವಾ, ಸೊ WT91 ಅಂತ. ಸೊ ಇದನ್ನ ರಿಫ್ರೆಶ್ ಮಾಡಿ ನೋಡಿ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 5 ಅಂತ ಬ್ಯಾಲೆನ್ಸ್ ಇದೆಯಲ್ವಾ. ಸೊ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಅನ್ನೋದು ಕಾಣುತ್ತೆ ಓಕೆ ಫ್ರೆಂಡ್ಸ್. ಸೈನ್ ಅಪ್ ಬೋನಸ್ $5 ಬಂತು. ನೀವು ವಿತ್ಡ್ರಾಲ್ ಮಾಡ್ಕೋಬೇಕಂದ್ರೆ ಮಿನಿಮಮ್ $10 ಇದೆ. ಇನ್ನೂ $5 ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಇನ್ನು ನೀವು $5 ಅರ್ನಿಂಗ್ ಮಾಡ್ಕೋಬೇಕಂದ್ರೆ ನಿಮಗೆ 5 OTP ಬೇಕಾಗುತ್ತೆ ಓಕೆನಾ. ಸೊ OTP ಅಂದರೆ ಜಸ್ಟ್ ನೀವು 5 OTP ತೊಗೊಂಡ್ರೆ ಸಾಕು, ಯಾವುದೇ ಒಂದು KYC ಅವಶ್ಯಕತೆ ಇಲ್ಲ. ಅಂದರೆ ಒಂದು ಥಿಂಕ್ ನೀವು ತಿಳ್ಕೊಬೋದು. ಸೊ ಒಂದು 5 ರೆಫರ್ ಓಕೆನಾ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಎಲ್ಲರೂ ರೆಫರ್ ಮಾಡಿ, ಜಸ್ಟ್ ಒಂದು OTP ತೊಗೊಂಡ್ಬಿಟ್ಟು ಅವ್ರಿಗೆ ಜಸ್ಟ್ 5 ರೆಫರ್ ಗೈಸ್, ಓನ್ಲಿ 5 ರೆಫರ್ ಮಾಡಿ ನಿಮಗೆ $10 ಅಂದರೆ ಒಂದು $800 ಅರ್ನಿಂಗ್ ಅನ್ನೋದು ಆಗುತ್ತೆ ಓಕೆನಾ. ಸೊ ಒಂದು $700 ಆದರೂ ಅರ್ನಿಂಗ್ ಅನ್ನೋದು ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಈಗ $5 ಬೇಕು ಅಂದರೆ ಇಲ್ಲಿ ಟೀಮ್ ಆಪ್ಷನ್ ಇದೆಯಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ, ಟೀಮ್ ಸೆಂಟರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇಲ್ಲಿ ಗೆಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಕ್ಲಿಕ್ ಹಿಯರ್ ಟು ಗೆಟ್ ಇನ್ವಿಟೇಷನ್ ಕೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ವಿಟೇಷನ್ ಲಿಂಕ್ ಇದೆ, ಇಲ್ಲಿ ಕಾಪಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಕಾಪಿ ಮಾಡಿ. ಸೊ ಇದನ್ನ ಎಲ್ಲರಿಗೂ ಶೇರ್ ಅನ್ನೋದು ಮಾಡಿ. ಯಾರು ನಿಮ್ಮ ಲಿಂಕ್ನಿಂದ ರಿಜಿಸ್ಟರ್ ಅನ್ನೋದು ಆಗ್ತಾರಲ್ವ, ಸೊ ಅದು ಕೌಂಟ್ ಅನ್ನೋದು ಆಗುತ್ತೆ, ರೆಫರ್ ಕೌಂಟು. ಸೊ ಜಸ್ಟ್ ಈ ಒಂದು 5 ರಿಜಿಸ್ಟರ್ ಅನ್ನೋದು ಮಾಡಿಸಿ ಓಕೆನಾ. ಸೊ ಒಂದು OTP ಹಾಕೊಂಡ್ಬಿಟ್ಟು 5 ಇದನ್ನ ಅನ್ನೋದು ಮಾಡಿಸಿ ಓಕೆನಾ. ಸೊ ಇದು ರೆಫರ್ ಅಮೌಂಟು ಇನ್ಸ್ಟಂಟ್ ಆ್ಯಡ್ ಆಗಲ್ಲ ಓಕೆನಾ. ಸೊ ಇಲ್ಲಿದೆ ಮೇನ್ ಪಾಯಿಂಟು. ಸೊ ಇದು ಯಾವಾಗ ಆ್ಯಡ್ ಆಗುತ್ತೆ ಅಂದರೆ, ಸೊ ಪ್ರತಿ ವೀಕಿಗೆ 1 ಟೈಮ್ ಆ್ಯಡ್ ಆಗುತ್ತೆ ರೆಫರು ಓಕೆನಾ. ಸೊ ಒಂದು ರೆಫರ್ಗೆ $1 ಅನ್ನೋದು ಕೊಡ್ತಾರೆ. ನೀವು 5 ರೆಫರ್ ಮಾಡಿ $5 ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ $5 ಅರ್ನಿಂಗ್ ಅನ್ನೋದು ಮಾಡ್ತೀರಾ ಓಕೆನಾ. ಸೊ ನೀವು ಇನ್ನೂ ಜಾಸ್ತಿ ರೆಫರ್ ಮಾಡೋಕ್ಕೆ ಆಗ್ತಿತ್ತು ಅಂದರೆ ನೀವು ಇನ್ನೂ ಜಾಸ್ತಿ ರೆಫರ್ ಅನ್ನೋದು ಮಾಡಿ. ಸೊ ಅದನ್ನು ಕೂಡ ವಿತ್ಡ್ರಾಲ್ ಅನ್ನೋದು ಮಾಡ್ಕೋಬೋದು. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ಮೊದಲಿಗೆ ಈಗಲೇ ಹೇಳಿದ್ದೀನಿ ಏನಂತ, ಇನ್ಸ್ಟಂಟ್ ರೆಫರ್ ಬೋನಸ್ ಅನ್ನೋದು ಕೊಡಲ್ಲ ಅಂತ ಓಕೆನಾ. ಸೊ ರೆಫರ್ ಬೋನಸ್ ಯಾವಾಗ ಕೊಡ್ತಾರೆ, ಸೊ ರೆಫರ್ ಬೋನಸ್ ಯಾವಾಗ ಕೊಡ್ತಾರೆ ಅಂದರೆ, ಸೊ ಪ್ರತಿ ವೀಕಿಗೆ 1 ಟೈಮ್ ಅನ್ನೋದು ಅವರು ಆಟೋಮೆಟಿಕ್ಕಾಗಿ ಡಿಸ್ಟ್ರಿಬ್ಯೂಟ್ ಅನ್ನೋದು ಮಾಡ್ತಾರೆ ನಿಮ್ಮ ಅಕೌಂಟಿಗೆ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನೋದು ಮಾಡ್ತಾರೆ ಓಕೆನಾ. ಸೊ ಅದು ಯಾವಾಗ ಅಂದರೆ, ಸೊ ಮಂಡೇ ಓಕೆನಾ. ಸೊ ಪ್ರತಿದಿನ ಸೋಮವಾರ ಓಕೆನಾ, ಸೋಮವಾರ ಇಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನೋದು ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡ್ಕೋಬೇಕಂದ್ರೆ, ಸೊ ಒಂದು ವೀಕ್ನಲ್ಲಿ ರೆಫರ್ ಮಾಡಿದ್ದು ನಿಮಗೆ ಸೋಮವಾರ ರೇಷನ್ ಅನ್ನೋದು ಆಗುತ್ತೆ. ಐ ಥಿಂಕ್ ಇವತ್ತು ಫ್ರೈಡೇ ಅನಿಸುತ್ತೆ. ಸೊ ಸ್ಯಾಟರ್ಡೇ, ಸಂಡೇ, ಮಂಡೇ ಇನ್ 2 ಡೇಸ್ ಇದೆ ಓಕೆನಾ. ಸೊ ಇನ್ 2 ಡೇಸ್ನಲ್ಲಿ ನೀವು 5 ರೆಫರ್ ಮಾಡಿ. ಸೊ ನೀವು ಮಂಡೇ ಅನ್ನೋದು ಓಕೆನಾ, ಮಂಡೇ ರಿಶ್ಯೂ ಆಗ್ತಿದ್ದಂಗೆ ನೀವು ವಿತ್ಡ್ರಾಲ್ ಅನ್ನೋದು ಹಾಕಿ. ವಿತ್ಡ್ರಾಲ್ ಯಾವ ರೀತಿ ಹಾಕೋದಂತ ತಿಳಿಸಿ ನೋಡಿ. ಇಲ್ಲಿ ವಿತ್ಡ್ರಾಲ್ ಆಪ್ಷನ್ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇದೊಂದು ವಿತ್ಡ್ರಾಲ್ ಇಲ್ಲಿ ನೋಡ್ತಾ ಇರ್ಬೋದು, TRC ಅಡ್ರೆಸ್ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಅಡ್ರೆಸ್ ಅನ್ನೋದು ಪೇಸ್ಟ್ ಅನ್ನೋದು ಮಾಡಿ ಗೈಸ್. ಗೈಸ್ ಯಾವ ಅಡ್ರೆಸ್ ಅಂದರೆ USDT TRC20 ಓಕೆನಾ. ಸೊ ನಿಮ್ಮ ಒಂದು ಬೈನಾನ್ಸ್ ಅಥವಾ ನಿಮ್ಮದು ಒಂದು ವಜೆರಾಕ್ಸ್ ಇದೆ ಅಲ್ವಾ. ಸೊ ಅದರಲ್ಲಿ TRC20 ಡೆಪಾಸಿಟ್ ಅಡ್ರೆಸ್ ಅನ್ನೋದು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಏನು ಮಾಡುತ್ತೆ ಅಂದರೆ, ಅದು ಅಮೌಂಟ್ ಬಂದುಬಿಟ್ಟು ನಿಮ್ಮ ಒಂದು CoinDCX ಅಥವಾ ಬೈನಾನ್ಸ್ ಅಪ್ಲಿಕೇಶನ್ಗೂ ನೀವು ಯಾವುದು ಕೊಟ್ಟಿರ್ತಾರಲ್ವ, ಸೊ ಅಲ್ಲಿ ಬಂದು ರಿಶ್ಯೂ ಅನ್ನೋದು ಆಗಿರುತ್ತೆ ಓಕೆನಾ. ಸೊ ಅದು ರಿಶ್ಯೂ ಆದ ತಕ್ಷಣ ಅಲ್ಲಿ ನೀವು ಈಸಿಯಾಗಿ ವಿತ್ಡ್ರಾಲ್ ಅನ್ನೋದು ಮಾಡ್ಕೋಬೋದು. ನಿಮಗೆ ಅದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಾಂದರೆ ನಾನು ಟೆಲಿಗ್ರಾಮ್ನಲ್ಲಿ ನೀವು ಏನು ಮಾಡಿದರೆ, ಟೆಲಿಗ್ರಾಮ್ನಲ್ಲಿ ಬಂದುಬಿಟ್ಟು ನನಗೊಂದು ಇದನ್ನು ಮಾಡಿ ಓಕೆನಾ.
ಸೊ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಅನ್ನೋದು ಹಾಕ್ತೀನಿ ವಿತ್ಡ್ರಾಲ್. ಜಸ್ಟ್ ಏನಿಲ್ಲ $10 ಅನ್ನೋದು ಕ್ಲೈಮ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಾನು ನಿಮಗೆ ಅವತ್ತು ತಿಳಿಸ್ತೀನಿ ಯಾವ ರೀತಿ ವಿತ್ಡ್ರಾಲ್ ಮಾಡೋದಂತ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತೆ ಸಿಗ್ತೀನಿ ಮುಂದೆ. ಜೈ ಹಿಂದ್, ವಂದೇ ಮಾತರಂ.